ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಏನು ಅಂತ ಕಮೆಂಟ್ ಮಾಡಿ. ಫೈನಲಿ ಇವತ್ತು ಕೂಡ ನಮ್ಮೂರ ಬಸ್ಸಲ್ಲಿ ನನಗೆ ಸೀಟ್ ಸಿಕ್ಕಿದ ಖುಷಿಲಿ ಆರಾಮಾಗಿ ರೆಸ್ಟ್ ಮಾಡ್ಕೊ ಕೂತ್ಕೊಂಡು ನಂಜುಗೂಡಿಗೆ ಬಂದು ನಮ್ಮ ಕಂಪ್ಯೂಟರ್ ಸೆಂಟ್ರಿಗೆ ಬಂದೆ. ಒಳಗಡೆ ಹೋದ ತಕ್ಷಣ ನನ್ನ ಫ್ರೆಂಡ್ ಸಿಕ್ಕೋದ್ಲು. ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಅವ್ಳಿಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲೋ ನೋಡಿದ್ದೀನಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ. ಇವಳು ನನ್ನ ಫ್ರೆಂಡು ಕಾವ್ಯ ಅಂತ. ಕಂಪ್ಯೂಟ್ರು ವರ್ಕ್ ಮಾಡಕ್ ಬಂದಳೆ ಗೈಸ್. ಒಂದು ತಿಂಗ್ಳಾಗದ ಬರೋದೇ ಇಲ್ಲ. ಇವ್ರು ಕೇಳ್ದವಳೆ ಏನಕ್ಕೆ ಸೇರಿದೆ ಮತ್ತೆ ಸುಮ್ಮನೆ ಟೈಮ್ ಪಾಸ್ಗೆ ಮೇಲೆ ಕೂತ್ಕೊಂಡು ಏನ್ ಮಾಡ್ಲಿ ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸಿಸ್ಟಮ್ ಆನ್ ಆಗ್ತಿಲ್ವ? ಇವ್ ಸಿಸ್ಟಮ್ ಆನ್ ಆಗ್ತಿಲ್ವಂತೆ. ನಮ್ದು ಆನ್ ಆಗ್ಬಿಟ್ಟೈತೆ, ವರ್ಕ್ ಮಾಡ್ತಿಲ್ಲ ಅಷ್ಟೇ. ನಾನು ಕಾವ್ಯ ಇಬ್ರು ಮಾತಾಡ್ತಾ ಕುಂತಿದ್ವಿ. ಅಷ್ಟಕ್ಕೆ ನನ್ನ ಫ್ರೆಂಡ್ ಬಂದ್ಲು, ಅಮೂಲ್ಯ ಅಂತ. ಇವಳು ನನ್ನ ಚೈಲ್ಡ್ಹುಡ್ ಸೋಲ್ಮೇಟ್ ಗಾಯ್ಸ್. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಏನಂದ್ಲು ಗೊತ್ತಾ? ನೋಡಿ ನೀವೇ. ಮನೆ ಹೋಯ್ತಾ ಇದ್ದೀವಿ ಅಂತ ಅವಳು ಇಬ್ರು ಹೊರಟ್ರು ಗೈಸ್. ನಾವು ಇನ್ನೇನು ಮಾಡೋದು ಅಂತ ಬಾಯ್ ಹೇಳಿ ನಮ್ಮದು ವರ್ಕ್ ಇತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡೋದ ಅಂತ ಕೂತ್ಕೊಂಡ್ವಿ. ಫೈನಲಿ 4 ಡೇಸಿಂದ ಆಗದೆ ಇರೋದು ಇವತ್ತು ಕಂಪ್ಲೀಟ್ ಆಯಿತು ಗುರು. ಫುಲ್ ಸಮಾಧಾನ. ಆ ಲೆಟ್ಸರ್ಸ್ ಹಾಕೋದು, ಆ ಪ್ರಾಬ್ಲಮ್ ಹಾಕ್ಬಿಟ್ಟು ಆನ್ಸರ್ ಬರ್ಸೋದಂತೂ ಫುಲ್ ಕಷ್ಟ. ಕಂಪ್ಯೂಟರ್ ಕ್ಲಾಸೆಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ಸು ಬಂದಿತ್ತು, ಸೀಟು ಸಿಕ್ತು. ನನ್ನ ಫ್ರೆಂಡು ಸಿಕ್ಕಿದ್ಲು, ಕಾಲೇಜ್ ಫ್ರೆಂಡು. ಅವಳು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಯಾವ ಕಾಲೇಜ್ ಏನು ಅಂತ ಹಂಗೆ ಟೈಮ್ ಪಾಸ್ ಆಯಿತು. ಅವಾಗ ತಾನೇ ಮನೆಗೆ ಬಂದು ಊಟ ಮಾಡಿಕೊಂಡು ನಿಮಗೆಲ್ಲ ಒಂದು ರೆಸಿಪಿ ಹೇಳ್ಕೊಡೋದ ಅಂತ ಅಂದ್ಕೊಂಡಿದ್ದೀನಿ. ಗೆಟ್ ರೆಡಿ ಟು ಕುಕ್ಕಿಂಗ್ ವಿತ್ ಮೀ. ನೀವೆಲ್ಲ ಏನು ಕುಕ್ಕಿಂಗ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಕುಕ್ಕಿಂಗ್ ನೇಮ್ ಏನು ಅಂತ ಅಂದರೆ ಹಲಸಿನಕಾಯಿ ಪಲಾವ್. ಸೊ ಬನ್ನಿ ಸ್ಟಾರ್ಟ್ ಮಾಡೋದ, ಯಾವ ಥರ ಮಾಡಬೇಕು ಏನು ಅಂತ. ಹಲಸಿನಕಾಯಿ ಪಲಾವ್ ಮಾಡೋಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಪೇಸ್ಟ್ ಯಾವ ಥರ ರೆಡಿ ಮಾಡ್ಕೋಬೇಕು, ಏನೇನು ಬೇಕು ಅದಕ್ಕೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಅಚ್ಚ ಖಾರದ ಪುಡಿ, ಮೆಣಸಿನ ಪುಡಿ, ನಾರ್ಮಲ್ ಮನೇಲಿ ಮಾಡಿರೋ ಖಾರದ ಪುಡಿ, ಮತ್ತು ಚಕ್ಕೆ, ಮೊಗ್ಗು, ಲವಂಗ, ಜೀರಿಗೆ, 3 ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕು, ಒಂದು ಆಲೂಗೆಡ್ಡೆ, 2 ಪಲಾವ್ ಎಲೆ, ಮತ್ತು ಹಲಸಿನಕಾಯಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡು ನೀರಿಗೆ ಉಣಿ ಹಾಕಬೇಕು. ಯಾಕಂದರೆ ಅದರಲ್ಲಿ ಅಂಟಿರುತ್ತಲ್ಲ, ಅಂಟೆಲ್ಲ ಹೋಗುತ್ತೆ ಅಂತ. ನಮ್ಮ ಮನೇಲಿ ಗ್ಯಾಸಲ್ಲಿ ಮಾಡೋ ಅಡುಗೆಗಿಂತ ಜಾಸ್ತಿ ಒಲೆಯಲ್ಲಿ ಮಾಡೋ ಅಡುಗೆನೇ ಲೈಕ್ ಮಾಡೋದು. ಸೊ ನಾವು ಕುಕ್ಕರನ್ನೇ ಒಲೆ ಮೇಲೆ ಇಡ್ತೀವಿ. ಕುಕ್ಕರು ಬ್ಲ್ಯಾಕ್ ಕಲರ್ ಆಗಬಾರ್ದು ಅಂತ ಆ ಥರ ಹಚ್ಚಿರೋದು. ಏನು ಹಚ್ಚಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲಿಗೆ ಆಯಲ್ ಹಾಕೋಬೇಕು. ಆಯಲ್ ಕಾದಾಗ ಸಾಸಿವೆ, ಜೀರಿಗೆ, ಸಾಸಿವೆ ಸಿಡಿದ್ಮೇಲೆ ಹಾಕಿ ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಆಲೂಗೆಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಲಸಿನಕಾಯಿ ಹಚ್ಕೊಂಡಿರ್ತೀರಲ್ಲ ಅದನ್ನ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಬೌಲ್ಗೆ ಹಾಕ್ಕೊಂಡು ಈರುಳ್ಳಿ ಮತ್ತು ಆಲೂಗೆಡ್ಡೆ ಒಂದು ಸ್ವಲ್ಪ ಬೆಂದಾಗ ಇದನ್ನು ಅಲ್ಲಿಗೆ ಹಾಕಿ ಫ್ರೈ ಮಾಡಿ. ಇದು ಒಂದು ಸ್ವಲ್ಪ ಕಲರ್ ಬರುತ್ತೆ. ಇದು ಕಲರ್ ಬಂದು ಒಂದು ಸ್ವಲ್ಪ ಬೆಂದಿರುತ್ತೆ. ಆವಾಗ ಮಸಾಲ ರೆಡಿ ಮಾಡಿರ್ತೀವಲ್ಲ, ಮಸಾಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಖಾರದ ಪುಡಿ, ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನು ಒಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನೊಂದು ಚಿಕ್ಕ ಲೋಟ ಅಂದರೆ 2.5 ಪಾಯಿಂಟ್ ಹಾಲು ಹಿಡಿಯೋ ಲೋಟದಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಾಕಿ ಅದೇ ಲೋಟದಲ್ಲಿ 1.5 ಕಪ್ಪಷ್ಟು ಮಾತ್ರ ನೀರು ಹಾಕಿರೋದು. ಯಾಕಂದರೆ ಮಸಾಲ ರುಬ್ಬಿದಾಗ ಅಲ್ಲೂ ಒಂದು ಸ್ವಲ್ಪ ನೀರು ಹಾಕಿರ್ತೀವಲ್ಲ ಅದಕ್ಕೆ. ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಿಲ್ ಹಾಕಿಸ್ಕೊಳ್ಳಿ. ಹಲಸಿನಕಾಯಿ ಪಲಾವ್ ರೆಡಿ. ಹಲಸಿನಕಾಯಿ ಪಲಾವ್ ಅನ್ನೋದಕ್ಕಿಂತ ಹಲಸಿನಕಾಯಿ ಬಿರಿಯಾನಿ ಅಂತಲೇ ಅನ್ನೋದು. ಸೊ ಹಲಸಿನಕಾಯಿಂದನೇ ಸೈಡ್ಸ್ಗೆ ಅಂತ ಹಲಸಿನಕಾಯಿ ಕಬಾಬ್ ಮಾಡಿದ್ದೀನಿ. ಅದ್ರದ್ದು ಏನಾದ್ರು ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೆಸಿಪಿನ ಶೇರ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ, ಸೂಪರ್ವಾಗಿರುತ್ತೆ. ಇವಾಗಂತೂ ಹಲಸಿನಕಾಯಿ ಸೀಸನ್ ಅಲ್ವಾ,
ನೀವು ಟ್ರೈ ಮಾಡಿ ಎಂಜಾಯ್ ಮಾಡಿ. ಇನ್ನೇನು 6 ಗಂಟೆ ಆಯಿತು, ಹಸು ಕರೆಯೋ ಟೈಮು ಆಯಿತು, ಹಾಲುನ್ ಡೈರಿ ಬೆಲ್ಲು ಆಯಿತು. ಅದಕ್ಕೆ ಅಂತ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಇರಲಿಲ್ಲ, ಅದಕ್ಕೋಸ್ಕರ ನಾನೇ ಹಸು ಕರೆಯೋದ ಅಂತ ಕೂತ್ಕೊಂಡೆ. ನಾನೊಂದು 6 ಟೈಮ್ಸ್ ಆದರೂ ಕರೆದಿದ್ದೀನಿ. ಬಟ್ ಈ ಹಸು ಗುದ್ದುತ್ತೆ, ಅದೊಂದು ಭಯ. ಕರು ಐತಲ್ಲ, ಅದು ಬಿಟ್ರೆ ಏನೂ ಮಾಡಲ್ಲ. ಆದ್ದರಿಂದ ಕರು ಇರೋಕ್ಕೇನು ಬಚಾವು. ಕರು ಇಲ್ಲ ಅಂತಂದರೆ ನಾವು ಕರೆಯೋಕ್ಕೆ ಆಗಲ್ಲ. ನಮ್ಮಪ್ಪ ಇಲ್ಲ ನಮ್ಮಮ್ಮ ಕರಿಬೇಕು. ಕರು ಪಕ್ಕದಲ್ಲಿ ಕಟ್ಟಾಕಿದ್ರೆ ಮಾತ್ರ ನಾವು ಕರೆಯೋಕ್ಕಾಗೋದು. ಆಮೇಲೆ ಹಾಲೆಲ್ಲ ಕರೆದು ಹಾಲುನ್ ಡೈರಿಗೆ ಕೊಟ್ಟು ಕಳಿಸಿ ನಾವು ಮನೇಲಿ ಒಂದು ಸ್ವಲ್ಪ ಹಾಲಿಟ್ಕೊಂಡು ಹಾಲು ಕರೆಯೋ ಕೆಲಸ ಮುಗೀತು. ನಮ್ಮ ಹಳ್ಳಿ ಜೀವನನೇ ಒಂಥರ ಚೆಂದ ಅಲ್ವಾ? ಹಳ್ಳಿ ಲೈಫ್ ಇಸ್ ದಿ ಬೆಸ್ಟ್ ಲೈಫ್. ಯಾವ ಸಿಟಿಗೆ ಹೋದ್ರೂ ಇಂಥ ಸ್ವರ್ಗ ಸಿಗಲ್ಲ. ಸನ್ಸೆಟ್ ನೋಡೋಕ್ಕೆ ಅಂತಲೇ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗ್ತಾರೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಸನ್ಸೆಟ್ ಎಷ್ಟು ಸಖತ್ತಾಗಿ ನೋಡ್ಬೋದು ಅಂತಂದರೆ, ನೋಡಿ ಅಲ್ಲಿ ವಿಡಿಯೋದಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತೈತೆ. ಹಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಲ್ಗೆ ಅಂತ ಒಂದು ಸ್ವಲ್ಪ ಐಟಮ್ಸ್ ತರಿಸಿದ್ದೆ. ಫ್ಲವರ್ ಮತ್ತು ಸ್ಟ್ಯಾಂಡು. ಈ ಸ್ಟ್ಯಾಂಡು ಮತ್ತು ಫ್ಲವರ್ ಎಲ್ಲಿ ತರಿಸಿದ್ದು ಅಂದರೆ ಮೀಶೋದಲ್ಲಿ. ಸ್ಟ್ಯಾಂಡ್ಗೆ 80 ರುಪೀಸು, ಫ್ಲವರ್ಗೆ 50 ರುಪೀಸ್ ಬಿದ್ದಿದ್ದು. ಯಾಕೆಂದರೆ ನಾನು ಆಫರಲ್ಲಿ ಬುಕ್ ಮಾಡಿದ್ದೆ. ಸೊ ಆಫರಲ್ಲಿ ಅಷ್ಟು ಬಿತ್ತು. ನೀವೇನಾದ್ರು ಇವಾಗ ತೊಗೋಬೇಕು ಅಂತ ಇದ್ದರೆ 200ಗೆ 2 ಸಿಗುತ್ತೆ. ಚೆನ್ನಾಗೈತೆ, ಬೆಸ್ಟ್ ಪ್ರಾಡಕ್ಟು. ನಾನು ಡಬಲ್ ಸ್ಟಿಕ್ಕರ್ ಪ್ಲಾಸ್ಟರ್ ಯೂಸ್ ಮಾಡ್ಕೊಂಡು ಅಂಟಿಸಿದ್ದೀನಿ, ಯಾಕಂದರೆ ಗೋಡೆಗೆ ಡ್ಯಾಮೇಜ್ ಆಗಬಾರ್ದು ಅಂತ. ನೀವು ಹಂಗೆ ಮಾಡಿ. ಲಾಗ್ಸ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡದೆ ಅಂತೂ ಇರಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಅಂತೂ ಮಾಡಿ ಹೆಂಗಿದೆ ಲಾಗ್ಸ್, ಹೆಂಗೆ ಬರ್ತಾಯಿದೆ ಅಂತ. ಮಿಸ್ ಮಾಡಿಬಿಡಿ ಪ್ಲೀಸ್. ನನಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನೀವು ಕಮೆಂಟ್ ಮಾಡಿದಾಗ. ಚೆನ್ನಾಗಾಯ್ತಾ ಇಲ್ವಾ, ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿ. ಇಲ್ಲಾಂದರೆ ನನಗೂ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ ಅಲ್ವಾ, ನಿಮ್ಗೇನು ಅನ್ನಿಸ್ತೈತೆ ವೀಡಿಯೋಸ್ ನೋಡಿ ಅಂತ. ಅದಕ್ಕೆ ಇಷ್ಟೊಂದು ವೀಡಿಯೋಸ್ ಮಾಡಿದ್ದೀನಲ್ಲ, ಚೆನ್ನಾಗಾಯ್ತಾ, ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಅಂತೇನಾದ್ರು ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ನಾಳೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.